ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ಬೆಳಗ್ಗೆ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ನನ್ನ ಮಗ 7 ವರ್ಷದ ಮಂತ್ರ ಬಂದಿದ್ದಕ್ಕೋಸ್ಕರ ಎಲ್ಲ ದೇವ್ರಿಗೂ ಹರಕೆ ಮಾಡಿದ್ದೀನಿ, ಯಾವ ದೇವ್ರಿಗೆ ಬಿಟ್ಟಿಲ್ಲ. ಸೊ ಇವಾಗ ಒಂದು ಕಡೆಯಿಂದ ತೀರಿಸ್ಕೊಂಬರೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಾದೇಶ್ವರ ಬೆಟ್ಟ ಮುಗೀತು. ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಅಂಜನಿಗೆ ಮುಡಿ ಕೊಡಬೇಕು. ಸೊ ಅಂಜನಿಗೆ ಮುಡಿ ಕೊಟ್ಟು ನಂಜನಗೂಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅದಾದಮೇಲೆ ತಿರುಪತಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಸಾಲಾಗಿದೆ. ಸೊ ಬನ್ನಿ, ಇವತ್ತು ನಂಜನಗೂಡಿಗೆ ಹೋಗೋಣ. ಇವತ್ತು ನಾನು, ಮಮ್ಮಿ ಬರ್ತಾಯಿಲ್ಲ, ಅಮ್ಮಮ್ಮ, ನಮ್ಮನೆಯವರು, ಹಾಗೆ ನಮ್ಮನೆ 2 ಚಿಲ್ಕಾರಿಗಳಿದಾರಲ್ಲ ಇವರು ಬರ್ತಾಯಿದ್ದಾರೆ. ಹೇಳು. ಸೊ ಹೋಗಿ ದರ್ಶನ ಮುಗಿಸ್ಕೊಂಡು ಬೆಳಗ್ಗೆನೇ ಹೊರಡಬೇಕಿತ್ತು. ಬಟ್ ಇವಾಗ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಗಿದೆ. ಸ್ವಲ್ಪ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸಿ ನೆನ್ನೆ ಎಲ್ಲ ಲಕ್ಷ್ಮಿ ಕೂರಿಸಿದ್ವಲ್ಲ ಅದೆಲ್ಲ ಕೆಲಸ ಆಯಿತು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹೊರಡೋಣ ಅಂದ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ. ಜೆಪ್ಪೇಣ ಬರ್ತಿದ್ದಾರೆ. ಬನ್ನಿ ನಂಜನಗೂಡು ಹೋಗಿ ದರ್ಶನ ಮಾಡ್ಕೊಂಡ್ರೆ. ನನ್ನ ಮಗ ಆಲ್ರೆಡಿ ಮಲಗಿದ್ದಾನೆ ನೋಡಿ, ಮಲ್ಕೊಬಿಟ್ಟಿದೆ. ಸ್ನಾನ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಮಲಗಿಸ್ಕೊಂಡು ಆಮೇಲೆ ಹೇಳ್ತಾನೆ. ಗೊತ್ತಿಲ್ಲ, ತಿರುಪತಿಲಿ ಮುಡಿ ಕೊಟ್ಟಿದ್ದಾಗ ಅವ್ನು ಹಿಡ್ಕೊಳಕ್ಕಾಗಿಲ್ಲ, 3 ಜನ ಹಿಡ್ಕೊಂಡಿದ್ವಿ. ಇವತ್ತೇನು ಮಾಡ್ತಾನೋ ಅಂತೂ ಗೊತ್ತಿಲ್ಲ, ನೋಡೋಣ. ಇವತ್ತು ನೋಡಿ ಹೇಳು, ಇಲ್ಲಿ ಅಂಜು ನೋಡಿ, ಇಲ್ಲಿ ಹೋಯ್ತಿದ್ದೀವಿ. ಜೇಫಿ ಮಾಮ ಕಾರು. ಇವಾಗ ನಂಜನಗೂಡು ಹೋಯ್ತಿದ್ದೀವಿ. ಕಾರಲ್ಲಿ ಹೋಗ್ತಾ ಹಸ್ಬೆಂಡು ಶಾರ್ಟ್ ಮೂವಿ ರಿಲೀಸ್ ಆಗಿತ್ತಲ್ಲ, ಅದನ್ನ ನೋಡ್ಕೊಂಡು ಅವ್ರನ್ನ ಕಿಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜರ್ನಿ ತುಂಬ ಚೆನ್ನಾಗಿತ್ತು. ನಾನು ಮಾಡಿದ್ದೇನೆ, ಸುಮ್ಮನೆ ಇಟ್ಕೊಂಡಿದ್ದೀನಿ ಇಷ್ಟೊತ್ತು. ನಾನೇನೋ ಹೆದ್ರುಕೊಬಿಟ್ಟಿದ್ದೆ, ಇಟ್ಕೊಳಕ್ಕಾಗೋದಿಲ್ಲ ಮುಡಿ ಕೊಡುವಾಗ ಅಂತ. ಬಟ್ ನನ್ನ ಮಗ ಒಂದು ಚೂರು ಸೌಂಡ್ ಮಾಡಿಲ್ಲ. ನಿಜವಾಗ್ಲೂ ನನಗೆ ಶಾಕ್ ಆಗೋಯ್ತು, ಇಷ್ಟು ಸೈಲೆಂಟಾಗಿ ಕೂತಿದ್ದಾನಲ್ಲ, ಮತ್ತು ತಿರುಪತಿ ಆ ಥರ ಮಾಡ್ದ ಅಂತ. ಬಟ್ ತುಂಬ ಚೆನ್ನಾಗಿ ಕೂತ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಮಾಡಿಸ್ಕೊಂಡ. ಅಂಜಂದು ಹರಕೆ ಇತ್ತು, ಒಂದು ಬೆಲ್ಲದ ತುಲಾಭಾರ ಮಾಡಿಸ್ತೀನಿ ಅಂತ ಹೇಳಿ. ಬೆಲ್ಲ ಎಲ್ಲ ಇಲ್ಲಿಂದಾನೆ ತೊಗೊಂಡು ಹೋಗಿದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಬೆಲ್ಲನೇ ಮರ್ತ್ಬಿಟ್ಟಿದ್ವಿ. ಫೈನಲಿ ದರ್ಶನ ಎಲ್ಲ ಆಯಿತು, ಬಟ್ ಬೆಲ್ಲನೇ ಕೊಡೋಕ್ಕಾಗಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ 4 ಗಂಟೆಗಂತೆ ಓಪನ್ನು. 4 ಗಂಟೆವರೆಗೂ ನಾವು ಇವಾಗ ಇಲ್ಲೇ ಇರಬೇಕು. ಅಂಜು ಕೂದಲೆಲ್ಲಿ ಚುಮ್ಮಿ ಎತ್ತು ಮೇಲೆ ಕೂದಲೆಲ್ಲಿ ರಜಾ ಎಲ್ಲೋಯ್ತು ಕೂದಲು ಮಾಮಿ? ಮನೆ ತಗೋಬೇಕಿತ್ತು. ದರ್ಶನ ಮಾಡೋ ಅಷ್ಟರಲ್ಲೇ ಫುಲ್ ಬೆವರು. ಹಾರ್ಸ್ ರೈಡಿಂಗ್ ಹೋಗೋಣ ಅಂದ್ಕೊಂಡಿದ್ದಾರೆ. ಅಮ್ಮಮ್ಮ ಹೋಗ್ತಾರೆ ಹಾರ್ಸ್ ರೈಡಿಂಗ್ಗೆ. ಅಮ್ಮಮ್ಮನ್ನು ಅಂಜನ್ನು ಕಳ್ಸೋಣ ಅಂದ್ಕೊಂಡಿದ್ದೀವಿ ಹಾರ್ಸ್ ರೈಡಿಂಗೀಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವನಂತೂ ಬುಡ ಮಾಡಿಸ್ಕೊಂಡು ಫುಲ್ ಆ್ಯಕ್ಟಿವ್ ಆಗ್ತಿದ್ದಾನೆ. ಹಾಯ್ ನಂಜು, ಹಾಯ್ ಹೇಳು. ಹಾಯ್ ಹಾಯ್. ಎಲ್ಲಿ ಕೂದಲಲ್ಲಿ ರಜಾ? ಓ ಏನಾಯ್ತು ಕೂದಲು? ಊಟ ಬರ್ತಿತ್ತು. ಸೊ ಊಟಕ್ಕೆ ಹೋಗಿ